ಹಲೋ ಪ್ರಿಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಪುಷ್ಪ ಕ್ರಿಯೇಷನ್ನ ವಿಡಿಯೋಗೆ ಸ್ವಾಗತ. ಈ ದಿನ ನಾನು ದೇವಾಲಯಕ್ಕೆ ಹೋದಾಗ ಕೆಲವು ಚಿತ್ರಗಳನ್ನು ಸೆರೆ ಹಿಡಿದಿದ್ದೇನೆ. ನೋಡಿ, ಅದು ಇದಾಗಿದೆ. ಈ ಚಾಮರಾಜೇಶ್ವರ ದೇವಾಲಯವು ಆಷಾಢ ಮಾಸದ ಶುಕ್ರವಾರದಂದು ಪ್ರತಿ ವರ್ಷ ಜಾತ್ರೆ ನಡೆಯುತ್ತದೆ. ಇಲ್ಲಿ ನವದಂಪತಿಗಳು ಬಂದು ಭಕ್ತಿಯಿಂದ ಪೂಜೆಯನ್ನು ಸಲ್ಲಿಸಿ ಹೋಗುತ್ತಾರೆ. ಹಾಗೆ ದೇವಾಲಯದ ಒಳಗಡೆ ಈಶ್ವರನ ದೇವಾಲಯ ಇದೆ. ದೇವಾಲಯದ ಇಕ್ಕೆಲಗಳಲ್ಲಿ ಕೆಂಪಾಜಮ್ಮ ಹಾಗೂ ಚಾಮುಂಡೇಶ್ವರಿಯ ದೇವಾಲಯವಿದೆ. ಹಾಗೆ ನಂದಿ ಮೂರ್ತಿ ಇದೆ. ಹಾಗೆ ಅನ್ನಪೂರ್ಣೇಶ್ವರಿ ದೇವಾಲಯವಿದೆ, ಗರುಡಗಂಬವಿದೆ, ಹಾಗೆ ಶಿವಲಿಂಗಗಳಿವೆ. ಹಾಗೆ ಶಿವನ ವಿವಿಧ ಲೀಲೆಗಳನ್ನು ಪ್ರತಿಬಿಂಬಿಸುವ ಶಿಲ್ಪಗಳಿವೆ. ಆ ಶಿಲ್ಪಗಳನ್ನೇ ನಾನು ಈ ದಿನ ಸೆರೆ ಹಿಡಿದಿದ್ದೇನೆ. ನೋಡಿ, ನೀವು ನೋಡುತ್ತಿರುವ ಶಿಲ್ಪಗಳೆಲ್ಲವೂ ಶಿವನ ಲೀಲೆಗಳನ್ನು ಪ್ರತಿಬಿಂಬಿಸುವ ಚಿತ್ರಗಳಾಗಿವೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ತಾವು ಕಾಮೆಂಟ್ಸ್ಗಳನ್ನು ಮಾಡಬಹುದು. ಪ್ರಿಯ ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಕಾಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿರಿ. ಪ್ರಿಯ ವೀಕ್ಷಕರೇ, ಕರ್ನಾಟಕದಲ್ಲಿರುವ ವೀಕ್ಷಕರೇ, ನೀವು ಸಹ ಒಂದು ವರ್ಷವಾದರೂ ಆಷಾಢ ಮಾಸದಲ್ಲಿ ಇಲ್ಲಿಗೆ ಬಂದು ಇಲ್ಲಿಯ ಜಾತ್ರೆಯನ್ನು ನೋಡಿಕೊಂಡು ಹೋಗಲು ನಾನು ನಿಮ್ಮನ್ನು ಆಹ್ವಾನಿಸುತ್ತಿದ್ದೇನೆ. ಹಾಗೆ ಬಂದಾಗ ನೀವು ನನ್ನಲ್ಲಿ ಮಾಹಿತಿಯನ್ನು ಕೇಳಬಹುದು ಹಾಗೂ ನಿಮಗೆ ತಿಳಿದಿರೋ ಮಾಹಿತಿಯನ್ನು ಸಹ ನೀಡಬಹುದು. ಪ್ರಿಯ ವೀಕ್ಷಕರೇ, ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಸಿ ಯು.